ಇರೋದು ರಾಘವೇಂದ್ರ ಸ್ವಾಮಿ ದೇವರಣೆ ಇದ್ದಾರೆ. ಯಾಕಂದ್ರೆ ನಾವು ಅಂದ್ಕೊಂಡಿದ್ದು ನಾವೇನೋ ಅಂದ್ಕೊಂಡಿದ್ವಿ, ನಾನು ನನ್ನ ಮಗಳು ಖಂಡಿತ ಆಗಿದೆ. ರಾಘವೇಂದ್ರ ಸ್ವಾಮಿ ನಮ್ಮ ಕೈ ಬಿಟ್ಟಿಲ್ಲ ಖಂಡಿತ. ನಮ್ಮದೇನೋ ತುಂಬ ಕೆಲವೊಂದೆಲ್ಲ ಇತ್ತು, ಮಗಂದು ಎಲ್ಲ ಸ್ವಲ್ಪ ನಮ್ದು ಯಾವುದಾವುದೋ ಮನಿ ಪ್ರಾಬ್ಲಮ್ಸ್ ಅವೆಲ್ಲ ಇತ್ತು, ಎಲ್ಲ ನಿಜವಾಗ್ಲೂ ಸಾಲ್ವ್ ಆಗ್ತಾಯಿದೆ. ಖಂಡಿತ ರಾಘವೇಂದ್ರ ಸ್ವಾಮಿ ಇದ್ದಾರೆ, ನಮ್ಮ ಕೈ ಹಿಡ್ದಿದ್ದಾರೆ. ಇದಂತೂ ಸತ್ಯ. ಯಾರಾದರೂ ಅಷ್ಟೇ ಬನ್ನಿ ಇಲ್ಲಿ ದೇವ್ರು ಬೇಡ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಅದಂತೂ ನಾನು ಹೇಳ್ತಾ ಇರೋದು ಸತ್ಯ. ಎಲ್ಲ ಹೋಗಿ ಮಾಡ್ಕೊಂಬಂದ್ವಿ, ಬಟ್ ಇಲ್ಲಿ ಬಂದಮೇಲೆ ನಮಗೆಲ್ಲ ಕರೆಕ್ಟಾಗಿ ನಾವು ಏನು ಅಂದ್ಕೊಂಡಿದ್ವಿ, ನನ್ನ ಮಗಳು ನಾನು ಏನು ಅಂದ್ಕೊಂಡಿದ್ವಿ ಖಂಡಿತ ಆಗ್ತಾಯಿದೆ, ಆಗಿದೆ. 1-2-3 ಕೆಲಸ ಇನ್ನೊಂದೆರಡು ಆಗುತ್ತೆ, ಖಂಡಿತ ಆಗುತ್ತೆ. ಇನ್ನೂ ಇದೆ, ನಾವು ಕಾಯಿ ಕಟ್ಟಿರೋದು 21 ವೀಕ್ಸ್ ಕಟ್ಟಿದ್ದೀವಿ, ಖಂಡಿತ ಆಗುತ್ತೆ. ಅದಂತೂ ನಾನು ನಂಬ್ಕೊಂಡಿದ್ದೀನಿ ರಾಯರನ್ನ, ನಮ್ಮ ಕೈಯಂತೂ ಬಿಡಲ್ಲ, ಅದಂತೂ ಸತ್ಯ. ನಾನು ಇವಾಗಿಂದಲ್ಲ, ನಾನು ಚಿಕ್ಕದ್ರಿಂದ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ಕೊಂಡು ಬಂದಿರೋಳು. ನಾವು ಗುರುವಾರ ಎಲ್ಲ ನಾವು ನಾನ್ ವೆಜ್ ಏನೂ ತಿನ್ನಲ್ಲ, ನಾವು ಅಷ್ಟು ಭಕ್ತಿಯಿಂದ ನಾನು ಮಾಡ್ಕೊಂಬಂದಿದ್ದೀನಿ. ಅದರಿಂದ ರಾಘವೇಂದ್ರ ಸ್ವಾಮಿ ನಮ್ಮ ಕೈ ಬಿಟ್ಟಿಲ್ಲ, ಖಂಡಿತ ಆಗುತ್ತೆ. ನನಗಂತೂ ಆಗಿದೆಯಪ್ಪ, ದೇವರೇ ರಾಘವೇಂದ್ರ ಸ್ವಾಮಿ ಕೈ ಹಿಡ್ದಿದ್ದಾನೆ. ನೋಡೋಣ, ದೇವ್ರು ಇನ್ನೂ ಒಳ್ಳೇದು ಮಾಡಲಿ. ನಾನು ಬರ್ತಾ ಇರ್ತೀನಿ, ಖಂಡಿತ ಮಿಸ್ ಮಾಡಲ್ಲ. ಅದರಿಂದ ನಾವು ಫಸ್ಟು ನಂಬಲಿಲ್ಲ, ಇಲ್ಲಿ ಬಂದಮೇಲೆ ನಮಗೆ ನಿಜವಾಗ್ಲೂ ಆಗಿದೆ. ನಾವೇನು ಅಂದ್ಕೊಂಡಿದ್ದೀವಿ ಕೆಲವೊಂದೆಲ್ಲ ತುಂಬ ಚೆನ್ನಾಗಾಗಿದೆ, ಇನ್ನೂ ಆಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ, ಆಗುತ್ತೆ. ತುಂಬ ಡಿಫ್ರೆನ್ಸ್ ಇದೆ ಸರ್, ಎಲ್ಲ ಅದಕ್ಕೆ ನಾವು ಬಂದಮೇಲೆ ನಮ್ಗೆ ಆಗಿರೋದು ಪಾಸಿಟಿವ್ ಎಲ್ಲ ಇದೆ ಆಗಿರೋದು. ಅದರಿಂದ ನಾನು ನಂಬಿದ್ದೀನಿ, ನಿಜವಾಗ್ಲೂ ಖಂಡಿತ ಇದ್ದಾರೆ. ಯಾಕಂದ್ರೆ ನಮಗೆ ಎಕ್ಸ್ಪೀರಿಯನ್ಸ್ ಥರ ಆಗಿದೆ ದೇವರನ್ನೇ. ನನಗೆ ಈಗ ಒಂದಷ್ಟು ನನಗೆ ಸ್ವಲ್ಪ ಆಪ್ರೇಷನ್ ಆಗಿತ್ತು, ನಾನು ಎಲ್ಲೂ ಹೋಗೋಕ್ಕೆ ಇದು ಮಾಡ್ತಾ ಇರಲಿಲ್ಲ. ಇಲ್ಲಿಗೆ ಅದು ಬರಂಗಾಗ್ತು, ನಮಗೆ ದೇವರೇ ಬಾ ಅಂತ ಕರೆದಂಗಾಯ್ತು ನಮಗೆ. ಇಲ್ಲಾಂದರೆ ನಾನು ಇಲ್ಲಿ ನನಗೆ ಹುಷಾರಿಲ್ಲ, ನಾನು 1 ವರ್ಷ ಹಾಸ್ಪಿಟಲ್ ಅದು ಇದು ಅಂತಲೇ ಓಡಾಡ್ತಿದ್ದೆ. ನನಗೇನು ಇವಾಗ ಇಲ್ಲಿ ಬಂದಮೇಲೆ ನಂಗೆ ತುಂಬ ಮೈಂಡ್ ಫ್ರೀ ಆಗಿದೆ, ತುಂಬ ಖುಷಿಯಾಗಿದ್ದೀನಿ, ಮೈಂಡ್ ತುಂಬ ಫ್ರೀ ಆಗಿದೆ.